ನಮಸ್ತೆ, ವೆಲ್ಕಮ್ ಟು ಆರ್ ಕಿಚನ್. ಇವತ್ತು ಒಂದು ಚಟ್ನಿ ರೆಸಿಪಿ ಮಾಡ್ತಾ ಇದ್ದೀವಿ, ಪುದೀನಾ ಮುಲ್ಲಂಗಿ ಚಟ್ನಿ. ಈ ರೆಸಿಪಿ 5 ಮಿನಿಟ್ಸಲ್ಲಿ ಮಾಡ್ಬೋದು. ಇದು ಮುದ್ದೆ, ಚಪಾತಿ, ವೈಟ್ ರೈಸು ಜೊತೆ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಈಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಏನೇನು ಬೇಕು ಅಂತ. ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಶುಂಠಿ, ಮುಲ್ಲಂಗಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಕಡಲೆಪಪ್ಪು, ಸಾಲ್ಟು, ಕೊತ್ತಂಬರಿ, ಪುದೀನ. ಇವಾಗ ಮೂಲಂಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇದು ಮೂಲಂಗಿ ಜಸ್ಟ್ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ತರ ತರಿಯಾಗಿ ಹಿಂಗ್ ರುಬ್ಕೊಬೇಕು ಇದನ್ನ. ಜಸ್ಟ್ ಇದು ನಾವು ಚಟ್ನಿ ತಿಂತೀವಲ್ಲ ಮುದ್ದೆ ಜೊತೆಗೆ, ಆವಾಗ ಬಾಯಿಗೆ ಸಿಗ್ತಾ ಇರ್ಬೇಕು, ಅವಾಗ ತುಂಬಾ ಟೇಸ್ಟ್ ಇರುತ್ತೆ. ಹಂಗಾಗಿ ಈ ತರ ಮಾಡ್ಕೋಬೇಕಿದು. ಇದೇ ಮಿಕ್ಸಿ ಜಾರ್ಗೆ ಇವಾಗ ಇದೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಈಗ ಫಸ್ಟ್ ಕಾಯಿ ಹಾಕೋಬೇಕು. ಸ್ವಲ್ಪ 1 ಕಪ್ ಕಾಯಿ, ಒಂದು ಚಿಕ್ಕ ಪೀಸು ಹುಣಸೆಹಣ್ಣು, ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 3 ಇಂದ 4 ಬೆಳ್ಳುಳ್ಳಿ, ನೋಡಿ ಇಷ್ಟೇ ಬೆಳ್ಳುಳ್ಳಿ. ಆಮೇಲೆ ಒಂದಿಷ್ಟು ಮೆಣಸಿನ್ಕಾಯಿ, ಒಂದು 8 ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ನಮ್ಮ ಮನೇಲಿ ಸ್ವಲ್ಪ ಜನ ಇದ್ದಾರೆ, ಹಂಗಾಗಿ ನಾವು ಸ್ವಲ್ಪ ಮಾಡ್ತಾ ಇದ್ದೀವಿ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ಹೆಂಗೆ ಬೇಕೋ ಹಾಗೆ. ಖಾರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಖಾರ ಕಮ್ಮಿ, ಹಂಗಾಗಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಪೀಸ್ ಶುಂಠಿ, ಆಮೇಲೆ ಸ್ವಲ್ಪ ಹುರ್ಗಡ್ಲೆ, ಜಾಸ್ತಿ ಹುರ್ಗಡ್ಲೆ ಬೇಡ, ಸ್ವಲ್ಪ ಹುರ್ಗಡ್ಲೆ ಹಾಕೋಬೇಕಷ್ಟೆ. ಆಮೇಲೆ ಪುದೀನ, ಕೊತ್ತಂಬರಿನೂ ಅಷ್ಟೇ ಜಾಸ್ತಿ ಹಾಕೋಬಾರ್ದು. ಪುದೀನ ಜಾಸ್ತಿ ಹಾಕಿರ್ತೀವಲ್ಲ, ಫ್ಲೇವರ್ಗೆ ಮಾತ್ರ ಕೊತ್ತಂಬರಿ ಹಾಕೋಬೇಕಷ್ಟೆ, ಜಾಸ್ತಿ ಬೇಡ. ಈಗ ಉಪ್ಪು ಸ್ವಲ್ಪ, ಮತ್ತೆ ಒಂದು ಅರ್ಧ ಈರುಳ್ಳಿ ಎಲ್ಲ ಹಾಕಿ ಈಗ ರುಬ್ಕೊಳ್ಳೋಣ ಇದನ್ನ. ಈಗ ಫಸ್ಟ್ ಜಸ್ಟ್ ಹಿಂಗ್ ರುಬ್ಕೋಬೇಕು, ಆಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ. ಇಷ್ಟಾಗಿದೆಲ್ಲ, ಒಂಚೂರು ನೀರು ಜಾಸ್ತಿ ನೀರು ಹಾಕೊಬಾರ್ದು, ಯಾಕಂದ್ರೆ ಇದು ಮೂಲಂಗಿನಲ್ಲೂ ಸ್ವಲ್ಪ ನೀರು ಬಿಟ್ಕೊಳತ್ತಲ್ಲ, ಹಂಗಾಗಿ ಸ್ವಲ್ಪ ಹಾಕೊಳ್ಳಿ ಅಷ್ಟೇನೆ. ಇವಾಗ ನೋಡಿ, ಇಷ್ಟು ಇರಬೇಕು, ಇಷ್ಟು ನೈಸಾಗಿ ರುಬ್ಕೋಬೇಕು. ಈಗ ಇದು ಮೂಲಂಗಿ ನಾವು ಜಸ್ಟ್ ತರಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಇದಕ್ಕೆ ಹಾಕೋಬೇಕು. ಇದಕ್ಕೆ ಹಾಕಿ ಜಸ್ಟ್ 1-2 ಸಲ ನೋಡಿ, ಈ ತರ ಅಷ್ಟೇ. ಇವಾಗ ನೋಡಿ ಇಷ್ಟ ಆಗಿದೆ. ಈಗ ನೋಡಿ ಇವಾಗ ರೆಡಿ ಇದೆ. ಇವಾಗ ಇದಕ್ಕೆ ಮುದ್ದೆ ಮಾಡ್ಕೊಂತೀನಿ, ನೋಡೋಣ. ಮುದ್ದೆ ಮಾಡಿ, ಈಗ ಮುದ್ದೆ ಮಾಡ್ತೀನಿ ನೋಡಿ. ತುಂಬಾ ಟೇಸ್ಟ್ ಇರುತ್ತೆ, ಬಟ್ ಇದು ಮಾಡಿದ್ರೆ ಸ್ವಲ್ಪ ಖಾರ ಮುಂದಿರ್ಬೇಕು, ಆವಾಗನೇ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ, ನೀವು ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ, ತುಂಬಾ ಟೇಸ್ಟ್ ಇರುತ್ತೆ. ಈಗ ಮುದ್ದೆ ಆಗಿದೆ. ಇವಾಗ ನೋಡಿ, ಇದು ಚಟ್ನಿ ರುಬ್ಕೊಂಡಿದ್ದೀನಲ್ಲ, ಇದಕ್ಕೆ ಈ ತರ ಈರುಳ್ಳಿ ಈ ತರ ಹಚ್ಕೋಬೇಕು. ಈರುಳ್ಳಿ ತೆಳ್ಳಗೆ ಹಚ್ಕೊಂಡು ಇದು ಮೇಲ್ ಹಾಕೋಬೇಕು, ಹಿಂಗೆ ಈರುಳ್ಳಿ. ಅದು ಜೊತೆಗೆ ಇದು ಮೂಲಂಗಿನೂ ಈರುಳ್ಳಿ ತಿನ್ಬೇಕಾದ್ರೆ ಸಿಗತ್ತಲ್ವಾ, ಅವಾಗ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ ಆ ಥರ ತಿಂದ್ರೆ. ಅದಕ್ಕೆ ಒಂಚೂರು ಈರುಳ್ಳಿ ಹಾಕೊಳ್ಳಿ. ಈ ಥರ ನೀವು ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ. ಮೂಲಂಗಿ ಪುದೀನಾ ಚಟ್ನಿ ರೆಡಿ ಆಗಿದೆ. ಇದು 5 ನಿಮಿಷದಲ್ಲಿ ರೆಡಿ ಆಗೋ ರೆಸಿಪಿ ಇದು. ಇದಕ್ಕೆ ಗ್ಯಾಸ್ ಅಂಟಿಸ್ಬೇಕು, ಗ್ಯಾಸಲ್ಲಿ ಮಾಡಬೇಕಂತ ಏನೂ ಇಲ್ಲ, ಮಿಕ್ಸಿನಲ್ಲೇ ಮಾಡ್ಬೋದು. 5 ಮಿನಿಟ್ಸ್ ಆಗುತ್ತಷ್ಟೆ. ನೀವು ಎಲ್ಲರೂ ಇದನ್ನು ಟ್ರೈ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನಿಮ್ಗೇನಾದರೂ ಡಿಶ್ ಬೇಕಂದರೆ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾವು ಮಾಡಿ ತೋರಿಸ್ತೀವಿ. ಬಾಯ್.